ಓಲೈಕೆಗೆ ಸರ್ಕಾರ ಈ ತರ ಮಾಡ್ತಿದೆ ಅಂತಾರೆ ಸರ್. ಮುಸ್ಲಿಮರ ಓಲೈಕೆಗೆ ಸರ್ಕಾರ ಇಲ್ಲ, ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಶನ್ ಈಗಲೇ ಯಾರೋ ನಾನು ಸಚಿವ ಸಂಪುಟ ಆರೋಪವನ್ನು ಮಾಡ್ತಾ ಬಿಡೋಪ್ಪ ನೀನು ಅಂತದ್ ಏನ್ ಮಾಡಿದೀವಿ ಹೇಳಿ. ಆಯ್ತು, ಯಾರನ್ನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ವಿ, ಅವತ್ತು ಹೇಳಿದ್ವಿ. ಅದನ್ನ ಯಾರನ್ನ JDS ಕಾರ್ಯಕರ್ತರಿಗೆ ನಾವು ಅದನ್ನ ಕ್ಷಮೆ ಕೇಳ್ಕೊಂಡಿದ್ದೀವಿ. ದೇವೇಗೌಡ ಕುಟುಂಬ ಖರೀದಿ ಮಾಡ್ತೀವಿ ಅಂತ ಹೇಳ್ರಿ. ಯಾರು ದೇವೇಗೌಡ ಕುಟುಂಬ ಖರೀದಿ ಮಾಡಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ? ಶಕ್ತಿ ಹೇಳ್ರಿ, ನಿಮ್ಮ ಮಾತಿಗೆ ಉತ್ತರ ಕೊಡ್ತಾರೆ. ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾದ್ರು ಯಾರಿಗಾರ ಶಕ್ತಿ ಇದೆಯಾ? ಯಾರಿಗಾರ ಶಕ್ತಿ ಇದೆಯಾ? ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ನಾನು ದೇವೇಗೌಡ ಕುಟುಂಬಕ್ಕೆ ಯಾರ ಖರೀದಿ ಮಾಡೋ ಶಕ್ತಿ ಇದೆಯಾ? ಯಾರಿಗಾರ ಈ ರಾಜ್ಯದ ಶಕ್ತಿ ಇದೆಯಾ? ಸಾಧ್ಯ ಅನ್ನೋದು ನಾನು ಹೇಳ್ತಾ ಇರೋದು. ನಾನು ಹೇಳಿದ್ದೀನಿ ಯಾವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮುಸಲ್ಮಾನ್, ಅವರೇ ಮುಸಲ್ಮಾನ್ ಓಟ್ ಬೇಡ, ನನ್ನ ಮುಸಲ್ಮಾನ್ ನನ್ನ ತಪ್ಪು ಬರಬೇಕು, ನಾನು ನಿಮ್ಮ ತಪ್ಪು ಬರಲ್ಲ, ನಿಮ್ಮ ಮತ ಬೇಕಾಗಿಲ್ಲ. ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಟ್ಟಿದ್ದ ನೋಡಿರ್ಬೋದು. $2,000 ಕೊಟ್ಟು ಏನೋ ಜಾನಿಮಾದ್ ಅಂತ ಏನು ಮಾಡ್ತೀನಿ ಅಂತ ಮಾತಾಡ್ತಿಲ್ಲ. ಅದು ಜಾನಿಮಾದ್ ಅಂತ ಒಂದು ಜಾನಿಮಾದ್ ಮತ್ತೆ ಒಂದು ಯಾಸಿನಲ್ಲಿ ಕುರಾನ್ ಅದು ಕೊಟ್ಟು ಅದಕ್ಕೆ ಕೊಂಡ್ಕೊಳಕ್ಕೆ ಕೊಡ್ತೀನಿ. ಆ ಹಿನ್ನೆಲೆ ಹೇಳ್ತೀನಿ ನಾನು. ಮುಸಲ್ಮಾನ್ ಓಟ್ನ ಅವ್ರು ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ, ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ಮೈಸೂರು ಹೈವೇಯಲ್ಲಿ ಬಸ್ ಓಡಿಸ್ಕೊಂಡಿದ್ದವ್ರನ್ನ ಇವಾಗ ಸರ್ ಸಚಿವರು ಮಾಡಿರೋದು ದೇವೇಗೌಡರು ಅಂತ ಕುಟುಂಬದ ಬಗ್ಗೆ ಈ ತರ ಮಾತಾಡ್ತಾರೆ ಅಂತ ಸುರೇಶ್ ಗೌಡ ಹೇಳಿದ್ದಾರೆ ಸರ್. ನಾನು ಬಸ್ ಮಾಲೀಕ, ನಾನಿಲ್ಲ, ನನ್ನ ತಾತನ ಕಾಲದಲ್ಲಿಲ್ಲ. ನಾನು ಬಸ್ ಮಾಲೀಕ. ಕುಮಾರಸ್ವಾಮಿಗೋಸ್ಕರ ಬಸ್ ಕೊಡ್ತೀನಿ. ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀನಿ, ರಾಜ್ಯಪಾಲ MLA ಕರ್ಕೊಂಡು ಹೋಗುವಾಗ ನಾನು ಬಸ್ ಕೊಡ್ತೀನಿ. ನಾನು ಬಸ್ ಮಾಲೀಕ, ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್.